ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನು ದೆಹಲಿಯಲ್ಲಿ ಇವತ್ತೇ ಫೈನಲ್ ಆಗುತ್ತಾ ನೂತನ ಸಚಿವರ ಪಟ್ಟಿ ಅನ್ನೋ ಒಂದು ಪ್ರಶ್ನೆ. ಹೈಕಮಾಂಡ್ ಮುದ್ರೆ ಒತ್ತಿದ್ರು ಪ್ರಮಾಣ ವಚನ ಮತ್ತಷ್ಟು ದಿನ ವಿಳಂಬ ಆಗುತ್ತೆ. ಸೊ ಜುಲೈ 30ರವರೆಗೂ ಸಿಗೋದಿಲ್ಲ ರಾಜ್ಯಪಾಲರ ಸಮಯಾವಕಾಶ. ಯಾಕೋ ಏನೋ ಸರಿಯಾದ ಸಮಯ ಕೂಡಿ ಬರ್ತಾ ಇಲ್ಲ. ಒಂದಲ್ಲ ಒಂದು ಕಾರಣಗಳು ಬರ್ತಾನೆ ಇದ್ದಾವೆ, ಅಡ್ಡಿ ಆಗ್ತಾನೆ ಇದೆ. ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಕಾದು ಕೂತಿದ್ದಾರೆ, ಯಾವಾಗಪ್ಪ ಸಂಪುಟ ವಿಸ್ತರಣೆಯಾಗುತ್ತೆ, ನಮಗೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಹೇಳಿ. ಇದೆಲ್ಲದರ ನಡುವೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ಸಂಪುಟ ವಿಸ್ತರಣೆ ಆಗೋದು ಮತ್ತಷ್ಟು ವಿಳಂಬ ಆಗುತ್ತೆ. ಯಾಕೆ ಅಂತ ಅಂದ್ರೆ ಜುಲೈ 30ರವರೆಗೂ ರಾಜ್ಯಪಾಲರು ಸಿಗೋದಿಲ್ಲ. 2 ದಿನ ರಾಜ್ಯದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಇರಲ್ಲ. ಸಂಪುಟ ವಿಸ್ತರಣೆ ಕುರಿತು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಮಹತ್ವದ ಸಭೆ ನಡೆದಿದೆ. ದೆಹಲಿಗೆ ತಲುಪಿದ್ದಾರೆ ಸಿಎಂ, ಮಾಜಿ ಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು. ಸಚಿವಾಕಾಂಕ್ಷಿಗಳು ಹೋಗಿದ್ದಾರೆ. ಈ ನಡುವೆ 2 ದಿನದ ಪ್ರವಾಸ ಕೈಗೊಂಡಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ನಾಳೆ ಬೆಂಗಳೂರಿನಿಂದ ಮಧ್ಯಪ್ರದೇಶಕ್ಕೆ ತೆರಳಲಿದ್ದಾರೆ. ಗುರು ಪೂರ್ಣಿಮೆ ಹಬ್ಬ ಇರುವ ಹಿನ್ನೆಲೆ ಸ್ವಗೃಹಕ್ಕೆ ರಾಜ್ಯಪಾಲರು ಭೇಟಿ ನೀಡಲಿದ್ದಾರೆ. ಹೈಕಮಾಂಡ್ ಸಭೆ ಬಳಿಕ ಸಚಿವರ ಪಟ್ಟಿ ಪ್ರಕಟವಾಗುವ ನಿರೀಕ್ಷೆ ಇದೆ. ನಾಳೆ ಅಥವಾ ನಾಡಿದ್ದು ಪ್ರಮಾಣ ವಚನ ಸ್ವೀಕರಿಸುವ ನಿರೀಕ್ಷೆಯಲ್ಲಿದ್ರು ಶಾಸಕರು. ಇದೀಗ ಜುಲೈ 30ರವರೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಿಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದಲ್ಲ ಒಂದು ಅಡ್ಡಿ ಎದುರಾಗ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಅದ್ಯಾಕೋ ಏನೋ ಸರಿಯಾದಂತ ಸಮಯಾವಕಾಶ ಕೂಡಿ ಬರ್ತಾನೆ ಇಲ್ಲ. ಶಾಸಕರುಗಳಿಗೆ ನಿರಂತರವಾಗಿ ನಿರಾಸೆ ಅನುಭವಿಸ್ತಾನೆ ಇದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಕಾರ್ಯಕ್ರಮ ಆಯ್ತು. ಜೊತೆಗೆ 13 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಆದ್ರೆ 2ನೇ ಹಂತದ ಸಚಿವರ ಒಂದು ಕ್ಯಾಬಿನೆಟ್ ರಚನೆ ವಿಸ್ತರಣೆಗೆ ಅವಕಾಶವನ್ನ ಹೈಕಮಾಂಡ್ ನಾಯಕರು ಮಾಡಿಕೊಡ್ಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ಸಾಕಷ್ಟು ಕೇಂದ್ರದ ನಾಯಕರು ಬಿಜಿ ಇದ್ರು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮುಂದೂಡಿಕೆ ಆಗ್ತಾ ಬರ್ತಾ ಇತ್ತು. ಈಗ ನಾಳೆ ಹೈಕಮಾಂಡ್ ನಾಯಕರು ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಬುಲಾವೆಯನ್ನು ನೀಡಿದ್ದಾರೆ. ನಾಳೆ ಈ ಒಂದು ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ನಿಗದಿಯನ್ನ ಮಾಡಿರುವಂತದ್ದು. ಆದ್ರೆ ನಾಳೆ ಫೈನಲ್ ಆದ್ರೆ ಕೂಡ ಪಟ್ಟಿ ಫೈನಲ್ ಆದ್ರೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ. ಬುಧವಾರ ಅಂದುಕೊಂಡಂತೆ ಆಗಿದ್ದೆ, ಆದ್ರೆ ಬುಧವಾರ ಸಚಿವರ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇತ್ತು. ಆದ್ರೆ ಇದೀಗ ರಾಜ್ಯಪಾಲರೇ ರಾಜ್ಯದಲ್ಲಿ ಇರಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದನ್ನು ಕೂಡ 2 ದಿನಗಳ ಕಾಲ ರಾಜ್ಯಪಾಲರಾಗಿರುವಂತ ಥಾವರ್ ಚಂದ್ ಗೆಹ್ಲೋಟ್ ಅವರು ಸ್ವಗೃಹಕ್ಕೆ ಅಂದ್ರೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಅವರು ಇಂದೋರ್ಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಲ್ಲಿ 2 ದಿನಗಳ ಕಾಲ ರಾಜ್ಯಪಾಲರು ಇರೋದಿಲ್ಲ. ಹೀಗಾಗಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ನಡೆಯುವುದಿಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು. ಜೊತೆಗೆ ಗುರುವಾರ ಮಧ್ಯರಾತ್ರಿ ಅವರು ವಾಪಸ್ ಆಗ್ತಿರುವಂತದ್ದು. ನಾಳೆ ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರನ್ನ ಬಿಟ್ಟರೆ ವಾಪಸ್ ಬರುವಂತದ್ದು ಗುರುವಾರ ಮಧ್ಯರಾತ್ರಿ. ಹೀಗಾಗಿ ಮತ್ತಷ್ಟು ವಿಳಂಬ ಆಗುವಂತದ್ದು ಸಚಿವ ಸಂಪುಟ ವಿಸ್ತರಣೆ. ಯಾಕಂದ್ರೆ ರಾಜ್ಯಪಾಲರು ಇಲ್ಲದೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಆಗಲ್ಲ. ಜೊತೆಗೆ ಇಲ್ಲಿವರೆಗೂ ಕೂಡ ಕಳೆದ ವಾರ ಲೋಕಭವನದಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ತಯಾರಿಯನ್ನ ಮಾಡಿ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಕೂಡ ಬರೆದಿದ್ರು. ಅದೇ ರೀತಿ ಯಾವುದೇ ರೀತಿಯಾದ ಪತ್ರವನ್ನು ಕೂಡ ಸರ್ಕಾರದಿಂದ ಲೋಕಭವನಕ್ಕೆ ಪತ್ರವೂ ಕೂಡ ಬರೆದಿಲ್ಲ. ಹೀಗಾಗಿ ಮತ್ತಷ್ಟು ವಿಳಂಬ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಖಚಿತ ಆಗ್ತಾ ಇದೆ. ಹೀಗಾಗಿ ಶಾಸಕರಿಗೆ ಮತ್ತಷ್ಟು ನಿರಾಸೆ ಆಗುವಂತದ್ದು. ಹೈಕಮಾಂಡ್ ನಾಯಕರು ಪಟ್ಟಿಯನ್ನ ಫೈನಲ್ ಮಾಡಿದ್ರು ಕೂಡ ಪದಗ್ರಹಣ ಪ್ರಮಾಣ ವಚನ ಕಾರ್ಯಕ್ರಮ ಮತ್ತಷ್ಟು ವಿಳಂಬ ಆಗುವಂತದ್ದು. ಗುರುವಾರದ ಬಳಿಕ ಹುಣ್ಣಿಮೆಯ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ರಾಜ್ಯಪಾಲರು ವಾಪಸ್ಸಾದ ಬಳಿಕ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂತದ್ದು. ಹೀಗಾಗಿ ಬಹುತೇಕ ಶುಕ್ರವಾರ ಅಥವಾ ಸೋಮವಾರದವರೆಗೆ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಮುಂದೂಡಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.